ಇದು ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್. ಇವರು ಯಾವ ಪುರುಷಾತ್ಮಕಕ್ಕಾಗಿ ಇಷ್ಟು ದೊಡ್ಡ ಪಬ್ಲಿಸಿಟಿ ತಗೊಂಡು ಇವತ್ತು ಸಕ್ಸಸ್ನ ಅಟಲ್ ಫೇಲಿಯರ್ ಆಗಿರ್ತಕ್ಕಂಥ ಈ ಸರ್ಕಾರನ ದೊಡ್ಡ ಪ್ರಮಾಣದಲ್ಲಿ ವಿಶ್ವಕ್ಕೆ ನಾವು ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇದಾರಲ್ಲ, ಇದ್ರಲ್ಲಿ ಏನಾರ ₹1 ಸತ್ಯ ಇದೆಯಾ? ನಾವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಯಾವುದನ್ನ ಸ್ಟ್ಯಾಟಿಸ್ಟಿಕ್ಲಿ ರಾಂಗ್ ಇದ್ರೆ ನೀವು ನಮ್ಮನ್ನ ಪ್ರಶ್ನೆ ಮಾಡಿ. ಇದು ಎಲ್ಲದಕ್ಕೂ ಸತ್ಯವಾಗಿ ಹತ್ರನೇ ಇದೆ. ಇದು ಯಾವುದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥಲ್ಲ. ಇಲ್ಲಿವರೆಗೆ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ, ಇಲ್ಲಿರ್ತಕ್ಕಂಥ ಸಚಿವರುಗಳು ಈ ವಿಷಯ ಬಗ್ಗೆ ಯಾವತ್ತೂ ನಮಗೆ ಮಾತಾಡಂಗಿಲ್ಲ. ನೀವು ಕೇಳಕೊಳ್ರಿ, ಸಂತೋಷ್ ಲಾಡಿ ಬೈಯೋದು, ಸಿದ್ದರಾಮಯ್ಯ ಅವರು ಬೈದು ಬಿಡೋದು, ಕಾಂಗ್ರೆಸ್ ಸರ್ಕಾರ ಬೈಯೋದು. ಇವರು ಯಾವ ಕಾಲದಲ್ಲಿ ದೇಶದಲ್ಲಿ ಇವ್ರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು ಪ್ರಶ್ನೆ ಆಗಿದೆ. ಅದಕ್ಕೆ ನಾನು ಮನವಿ ಮಾಡ್ತಕ್ಕಂಥದ್ದು ಇಡೀ ನಮ್ಮ ಕರ್ನಾಟಕದ ಯುವಕರು, ವಿಶೇಷವಾಗಿ ಸೆನ್ಸಿ, ನೀವು ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಯು. ದಿಸ್ ಕಂಟ್ರಿ ಇಸ್ ನಾಟ್ ಬಿಕಾಸ್ ಆಫ್ ಕಾಂಗ್ರೆಸ್ ಆರ್ ಬಿಜೆಪಿ. ದಿಸ್ ಕಂಟ್ರಿ ಇಸ್ ಟು ಎವ್ರಿ 140 crore ಪೀಪಲ್ ಇನ್ ದಿಸ್ ಕಂಟ್ರಿ. ಇವರೆಲ್ಲ ಕಂಟ್ರಿ ಬಿಲಾಂಗ್ ಆಗುತ್ತೆ. ನೀವು ದಯಮಾಡಿ ತರ್ಕಬದ್ಧವಾದಂಥ ಯೋಚನೆಗಳನ್ನ ಮಾಡಬೇಕು. ಯಾವುದು ಪಾಲಿಸಿ ಸರಿಗಿದೆ, ಯಾವ ಪಾಲಿಸಿ ಸರಿಯಿಲ್ಲ, ದಯಮಾಡಿ ಅರ್ಥ ಮಾಡ್ಕೊಂಡು ನೀವು ಮುಂದೆ ಬರ್ತಕ್ಕಂಥ ಈ ದೇಶದ ಭವಿಷ್ಯಕ್ಕೆ ನೀವು ಕಾರಣರಾಗಬೇಕಂತ ತಮ್ಮ ಮುಖಾಂತರ ಎಲ್ಲ ಯುವ ಜನತೆಯಲ್ಲಿ ಮನವಿ ಮಾಡಿಕೊಳ್ತೀನಿ. ಮತ್ತೊಮ್ಮೆ ಆ ದುರಂಧರ್ ಪಿಕ್ಚರ್ ಮಾಡಿರ್ತಕ್ಕಂಥ ಡೈರೆಕ್ಟರ್ಗೆ ಐ ಆಮ್ ರಿಕ್ವೆಸ್ಟಿಂಗ್ ದಿ Aditya Dhar, I am making a request to you, kindly make a film on Vapam case because you have been doing great. Dhurandhar 1, Dhurandhar 2, you showed that demonetization was so much evident it required, but demonetization ಆಗಿರ್ತಕ್ಕಂಥದ್ದು ಲಾಸ್ ಅವ್ರು ಇತ್ತು ಮಾತಾಡಿಲ್ಲ.